ಸಂಜೆ ಬೆಂಗಳೂರಿನಾದ್ಯಂತ ಸುರಿದಿರುವಂತಹ ಭಾರಿ ಮಳೆಗೆ ನಗರದ ಹಲವು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಆಲಿಕಲ್ಲು ಮಳೆ ಬಿದ್ದರೆ ಮತ್ತೊಂದು ಕಡೆ ಮರಗಳು ಏಕಾಏಕಿಯಾಗಿ ದರಾಶಾಹಿಯಾಗಿ ಅನಾಹುತಗಳು ಏನು ಸಂಭವಿಸ್ತಿದ್ರು ಕೂಡ ಆತಂಕವನ್ನು ಬೆಂಗಳೂರಿನಲ್ಲಿರುವಂಥ ಜನಸಾಮಾನ್ಯರಿಗೆ ಹುಟ್ಟಿಸಿರುವಂಥದ್ದು. ಸದ್ಯಕ್ಕೆ ನಾನು HBR ಲೇಔಟ್ನ 6ನೇ ಕ್ರಾಸ್ನಲ್ಲಿದ್ದೀನಿ. ಇಲ್ಲಿರುವಂಥ ರೆಸಿಡೆನ್ಷಿಯಲ್ ಏರಿಯಾಗೆ ನೀರು ನುಗ್ಗಿ ಇದೀಗ ಅವಾಂತರ ಸೃಷ್ಟಿಯಾಗಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಇವತ್ತು ಸಂಜೆ 4:45 ಸುಮಾರಿಗೆ ನಿರಂತರವಾಗಿ ಸುರಿದಂಥ ಬಿರುಗಾಳಿ ಸಹಿತ ಮಳೆಗೆ ಸಂಪೂರ್ಣವಾಗಿ ಇಲ್ಲಿ ರಸ್ತೆ ಮತ್ತು ತಳಮಹಡಿಯಲ್ಲಿರುವಂಥ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಹುತೇಕ 30-40 ಮನೆಗಳ ಕಾವೇರಿ ನೀರನ್ನು ಶೇಖರಣೆ ಮಾಡಿಡುವಂಥ ಸಂಪ್ ಏನಿದೆ ಅಷ್ಟು ಸಂಪುಗಳಿಗೆ ನೀರು ನುಗ್ಗಿ ಈ ಏರಿಯಾದಲ್ಲಿರುವಂಥ ಜನರಿಗೆ ಇವತ್ತು ಕುಡಿಯೋಕ್ಕೆ ನೀರು ಸಿಗದಂಥ ಒಂದು ಪರಿಸ್ಥಿತಿಯಲ್ಲಿ ಜನರಿರುವಂಥದ್ದು. ಮತ್ತು ಆ ರಸ್ತೆ ಮನೆ ಮುಂಭಾಗದಲ್ಲಿ ನಿಲ್ಲಿಸಿರುವಂಥ ವಾಹನಗಳು ಕೂಡ ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಈಗ ಕ್ರಮೇಣವಾಗಿ ನೀರಿನ ಪ್ರಮಾಣ ಇಳಿಕೆ ಆಗ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ವಾಹನಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ನಿವಾಸಿಗಳು ಮುಂದಾಗ್ತಾ ಇದ್ದಾರೆ. ಆದರೆ ನೀರು ನುಗ್ಗಿರೋದ್ರಿಂದ ವಾಹನಗಳು ಕೂಡ ಬೈಕ್ಗಳು ಸ್ಟಾರ್ಟ್ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿನ ನಿವಾಸಿಗಳು ಪರದಾಟವನ್ನು ಅನುಭವಿಸ್ತಾ ಇರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಇವತ್ತು ಸಂಜೆ ಸುರಿದಿರುವಂಥ ಮಳೆ ಏನಿದೆ ಸಾಕಷ್ಟು ಕಡೆಯಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ಕುಮಾರಸ್ವಾಮಿ ಲೇಔಟ್ನಲ್ಲಿ ಸುಮಾರು 3 ಮರಗಳು ಏಕಾಏಕಿಯಾಗಿ ಬಿದ್ದು ಕಾರುಗಳ ಜಖಮ್ ಆಗಿರುವಂಥದ್ದು. ರಸ್ತೆ ಗುಂಡಿ ಕಾಣದೆ ಆಟೋ ಚಾಲಕರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8. बस हाँ बस